ವೆಲ್ಕಮ್ ಬ್ಯಾಕ್. ಬಳ್ಳಾರಿ ಕೇಂದ್ರ ಕಾರಾಗೃಹದ ಕಂಬಿ ಹಿಂದೆ ಇರುವುದು ಕಾಟೇರ ಹೈ ಸೆಕ್ಯೂರಿಟಿ ಸೆಲ್ನ 15ನೇ ಕೋಣೆಯಲ್ಲಿ ಪೊರ್ಕಿದು ಚಾರ್ಜ್ ಶೀಟ್ ಸಲ್ಲಿಕೆಯಾಗ್ತಿದ್ದು ಊಟ ನಿದ್ದೆ ಇರದೆ ಪರದಾಟವಾಗ್ತಾ ಇದ್ರೆ ಇತ್ತ ಟಿವಿ ಕೂಡ ಕೈಕೊಟ್ಟಿದೆ. ಪುಸ್ತಕದ ಮೊರೆ ಹೋಗಿದ್ದಾರೆ ಚಕ್ರವರ್ತಿ. ದರ್ಶನ್ ಇದಾರೆ. ಇತ್ತ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆಯನ್ನ ಕೂಡ ಒಂದು ಕಡೆ ಮಾಡಲಾಗಿದೆ. ಇನ್ನೊಂದು ಕಡೆ ಪೊಲೀಸರಿಗೆ ಶತಾಯಗತಾಯ ಪೊಲೀಸರು ಯಾವುದೇ ಕಾರಣಕ್ಕೂ ಬೇಲ್ ಕೊಡಬಾರ್ದು ಅನ್ನುವಂಥ ಮತ್ತೊಂದು ಅರ್ಜಿಯನ್ನೆಲ್ಲ ಕೋರ್ಟ್ಗೆ ಹಾಕ್ತಾರೆ ಅನ್ನುವಂತಹ ಮಾಹಿತಿ. ಆ ನಡುವೆ ಸೈಲೆಂಟ್ ಆಗೇ ಇರೋದು, ಊಟ ಇಲ್ಲ ತಿಂಡಿ ಇಲ್ಲ. ಇತ್ತೀಚೆಗಂತೂ ಬಳ್ಳಾರಿ ಜೈಲಿಗೆ ಹೋದ ಮೇಲೆ ಮಾಧ್ಯಮಗಳ ಕಣ್ಣಿಗೆ ಹೆಚ್ಚಾಗಿ ದರ್ಶನ್ ಯಾರನ್ನೇ ಭೇಟಿ ಮಾಡೋದಕ್ಕೆ ಅಲ್ಲಿ ಸಂದರ್ಶಕರ ಕೊಠಡಿಗೆ ಬರುವಾಗ ಹೋಗುವಾಗ್ಲೂ ಕೂಡ ಬೀಳ್ತಿದ್ದಾರೆ. ಅದಕ್ಕೂ ಏನೋ ಗೊತ್ತಿಲ್ಲ, ನನಗೆ ಬಳ್ಳಾರಿ ಜೈಲಿನಿಂದ ಶಿಫ್ಟ್ ಮಾಡಿಸಿ ಅನ್ನುವಂತಹ ಮನವಿಯನ್ನ ಕೂಡ ದರ್ಶನ್ ಅವರು ಇತ್ತೀಚೆಗೆ ಇಟ್ಟಿದ್ರು. ಅದನ್ನು ಕೂಡ ನಾವು ಗಮನಿಸಬಹುದು ಇಲ್ಲಿ. ಇನ್ನೊಂದು ಕಡೆ ಪುಸ್ತಕವನ್ನೇ ಫ್ರೆಂಡ್ ಮಾಡಿಕೊಂಡು ಪುಸ್ತಕನ ಓದುವಂತಹ ಮತ್ತಷ್ಟು ಅಭ್ಯಾಸ ಹೆಚ್ಚು ಮಾಡಿಕೊಳ್ತಾ ಇದ್ದಾರೆ ದರ್ಶನ್ ಅಂತ ಹೇಳಲಾಗ್ತಾ ಇದೆ. ಇತ್ತ ಆರೋಪಿ ದರ್ಶನ್ಗೆ ಮತ್ತೊಂದು ಚಿಂತೆ ಶುರುವಾಗಿದೆಯಂತೆ. ಬಳ್ಳಾರಿಗೆ ಹೋದಾಗಿನಿಂದ ಒಂದೊಂದು ವಿಚಾರಕ್ಕೆ ಕಿರಿಕ್ ಬೇಡಿಕೆ ಇಟ್ಟಿದ್ದ ದಾಸ ನೋ ಎಂದ ಜೈಲಾಧಿಕಾರಿಗಳು. ಆರೋಪಿ ದರ್ಶನ್ಗೆ ಮತ್ತೊಂದು ಚಿಂತೆ ಶುರುವಾಗಿದೆಯಂತೆ. ಬಳ್ಳಾರಿಗೆ ಹೋದಾಗಿಂದ ಒಂದೊಂದೇ ಕಿರಿಕಾಗ್ತಿದೆ. ಈಗಾಗಲೇ ನಾನು ಹೇಳಿದೆ, ಸಂದರ್ಶಕರ ಕೊಠಡಿಗೆ ಬಂದು ಹೋಗೋದು ಕೂಡ ಈಗ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಯಾವುದೂ ಗೊತ್ತಾಗ್ತಿರ್ಲಿಲ್ಲ, ಎಲ್ಲವೂ ಹೇಗೋ ನಡ್ಕೊಂಡು ಹೋಗ್ತಾ ಇತ್ತು. ಬಟ್ ಬಳ್ಳಾರಿಗೆ ಬಂದ ಮೇಲೆ ಎಲ್ಲವೂ ಬದಲಾಗಿದೆ. ಚಲನ ವಲನ ಎಲ್ಲವೂ ಕೂಡ ಸರಿಯಾಗ್ತಿದೆ ಅಂತ, ಅದರಿಂದ ಕೂಡ ಫ್ರಸ್ಟ್ರೇಟ್ ಆಗಿದ್ದಾರೆ ದರ್ಶನ್ ಅಂತ ಗೊತ್ತಾಗ್ತಿದೆ. ಸೊ ಒಂದಷ್ಟು ಬೇಡಿಕೆಯನ್ನ ದಾಸ ಇಟ್ಟರು, ಅಧಿಕಾರಿಗಳು ನೋ ಅಂತಿದ್ದಾರೆ. ನನ್ನನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತೂ ಕೂಡ ಅವರು ಬೇಡಿಕೆಯನ್ನ ಇಟ್ಟಿದ್ರಂತೆ. ಹಾಗಾದ್ರೆ ಅಧಿಕಾರಿಗಳು ಯಾಕೆ ತಿರಸ್ಕಾರ ಮಾಡಿದ್ರು? ಅವ್ರು ಏನ್ ಬೇಡಿಕೆ ಇಟ್ಟಿದ್ರು? ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಕಿರಿಕ್ ಮೇಲೆ ಕಿರಿಕ್ ಮಾಡ್ತಿದ್ದು, ಡಿಮ್ಯಾಂಡ್ ಕೂಡ ಹೆಚ್ಚಾಗಿದೆ. ಹಾಗಾದ್ರೆ ಯಾವ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ? ಪ್ರೋಟೀನ್ ಬೇಕು, ವಿಟಮಿನ್ಸ್ ಬೇಕು, ಯಾಕಂದ್ರೆ ಬಾಡಿ ಬಿಲ್ಡ್ ಮಾಡಬೇಕು, ವೀಕ್ನೆಸ್ ಆಗ್ತಿದೆ. ದರ್ಶನ್ ಜೈಲಿಗೆ ಹೋದಾಗಿಂದ ಬೇಡಿಕೆಗಳನ್ನು ಕೇಳೋದೇ ಆಗ್ತಿದೆ. ಇದನ್ನೆಲ್ಲ ನೋಡಿದಾಗ ಒಂದು ಡೌಟ್ ಬರುತ್ತೆ, ದರ್ಶನ ಮಾತ್ರ ಹಿಂಗ ಅಥವಾ ಜೈಲಿಗೆ ಹೋದವರೆಲ್ಲ ಇಷ್ಟೇ ಬೇಡಿಕೆಗಳನ್ನು ಪೊಲೀಸರಿಗೆ ಇಡ್ತಿರ್ತಾರ ಅಂತ, ಅಥವಾ ಇಟ್ಟ ಬೇಡಿಕೆಗಳೆಲ್ಲ ಈಡೇರಿಕೆ ಆಗ್ಬಿಡುತ್ತಾ ಅನ್ನುವಂತಹ ಒಂದು ಅನುಮಾನ ಬರುತ್ತೆ ಖಂಡಿತ.
ಪ್ರೋಟೀನ್ ಬೇಕು, ವಿಟಮಿನ್ಸ್ ಇರೋ ಊಟಗಳು ಬೇಕು, ಎಲ್ಲ ಬೇಡಿಕೆಯನ್ನ ಇಟ್ಟಿದ್ರು ಸರಾಸಗಟಾಗಿ ತಿರಸ್ಕಾರವನ್ನ ಮಾಡಿದ್ದಾರಂತೆ ಖಾಕಿ. ಇದನ್ನೇನು ಅನ್ಕೊಂಡಿದ್ರ, ಜೈಲ ಮನೆನಾ ಅಂತ ಕೇಳಿದ್ದಾರೆ. ಬಾಡಿ ಮೈಂಟೈನ್ ಮಾಡ್ಬೇಕಂತೆ, ದೇಹದ ಗಾತ್ರವನ್ನ ಸರಿಯಾಗಿ ಉಳಿಸ್ಕೊಳ್ಳೋದು ಅಂದ್ರೆ ಕಷ್ಟಕರವಾದ ವಿಚಾರ ಅಂತ ಕೇಳಿದ್ದಕ್ಕೆ ಏನ್ ಅಂದ್ಕೊಂಡಿದ್ದೀರಾ, ಕೇಳಿದ್ನೆಲ್ಲ ಕೊಡ್ಲಿಕ್ಕೆ ಆಗಲ್ಲ ಅಂತ ಸಾರಾಸಗಟಾಗಿ ನೋ ಅಂತ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರು ಬೆಂಗಳೂರಿನಲ್ಲಿ ಇದ್ದಾಗಿಂದಲೂ ಕೂಡ ಒಂದಲ್ಲ ಒಂದು ಬೇಡಿಕೆಗಳನ್ನು ಇಡ್ತಾನೇ ಬರ್ತಾ ಇದ್ದಾರೆ. ಪ್ರತಿದಿನ ಪ್ರತಿ ಕ್ಷಣ ಒಂದೊಂದು ಬೇಡಿಕೆಗಳು ದರ್ಶನ್ ಇಡ್ತಾ ಇರೋದು. ಈಗ ಬಾಡಿ ಮೈಂಟೈನ್ ಮಾಡಲಿಕ್ಕೆ ಪ್ರೋಟೀನ್, ವಿಟಮಿನ್ಸ್ ಇದೆಲ್ಲದರ ಅವಶ್ಯಕತೆ, ಅನಿವಾರ್ಯತೆ ಎಲ್ಲವೂ ಇದೆ. ದಯಮಾಡಿ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಏನ್ ಹೇಳ್ತಾರೆ ಅದಕ್ಕೆ? ಕೊಡಲ್ಲ ಅಂತ ಹೇಳಿದ್ದಾರೆ. ಏನ್ ಅನ್ಕೊಂಡಿದ್ದೀರಾ, ಕೇಳಿದ್ನೆಲ್ಲ ಕೊಡ್ಲಿಕ್ಕೆ ಆಗತ್ತಾ ಅಂತ.